ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಅವರಿಗೆಲ್ಲ 2 ತಿಂಗಳ ಅಕ್ಕಿ ಹಣ ಇವಾಗ ಬಿಡುಗಡೆ ಆಗ್ತಾ ಇದೆ. ಸೊ ಯಾವ್ಯಾವದಪ್ಪ 2 ತಿಂಗಳ ಅಕ್ಕಿ ಹಣ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಇವಾಗ ಹಣ ಬಿಡುಗಡೆ ಆಗಿದೆ ಅನ್ನೋ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯಲ್ಲಿ ಬಹಳಷ್ಟು ಚೇಂಜಸ್ ಆಗೋ ಚಾನ್ಸಸ್ ಇದೆ. ಅದರ ಬಗ್ಗೆಯೂ ಸಹ ನಾನು ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಇವೆಲ್ಲ ಒಂದು ವಿಷಯನ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಎಲ್ಲ ವಿಷಯ ಕೂಡ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕಳೆದ 4-5 ತಿಂಗಳಿಂದ ಯಾರೆಲ್ಲ ಹಣಕ್ಕಾಗಿ ಕಾಯ್ತಾ ಇದ್ರೋ, ಅಂದರೆ ಈ ರಾಜ್ಯ ಸರ್ಕಾರ ಕೊಡುವಂಥ ಅಕ್ಕಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ರೋ ಅವ್ರಿಗೆ ಇವಾಗ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಕಳೆದ 4-5 ತಿಂಗಳಿಂದ ಹಣಕ್ಕಾಗಿ ಕಾದು 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 ಜನರು ಸುಸ್ತಾಗಿ ಹೋಗಿದ್ರು. ಅದರಲ್ಲಿ 4-5 ತಿಂಗಳಿಂದ ಯಾವುದೇ ಒಂದು ಸರಿಯಾಗಿ ಮಾಹಿತಿಗಳು ಕೂಡ ಸಿಗ್ತಾ ಇರಲಿಲ್ಲ, ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ. ಆದರೆ ಸೆಪ್ಟೆಂಬರ್ ತಿಂಗಳ ಹಣವನ್ನು ಸರ್ಕಾರ ಬಿಡುಗಡೆ ಮಾಡ್ತು ಕಳೆದ ವಾರದಿಂದ. ಹಾಗೆ ಒಂದಷ್ಟು ಜನರಿಗೆ ಏನಾಯಿತು ಅಂದರೆ ಆಗಸ್ಟ್ ತಿಂಗಳ ಹಣ ಬಿಡುಗಡೆನೇ ಆಗಿರಲಿಲ್ಲ. ಅಂದರೆ ಒಂದು 70% ಅಷ್ಟು ಜನಕ್ಕೆ ಮಾತ್ರ ಹಣ ಬಿಡುಗಡೆ ಆಗಿದ್ದು, 30% ಜನಗಳಿಗೆ ಹಣ ಬಿಡುಗಡೆನೇ ಆಗಿರಲಿಲ್ಲ. ಪಾಪ ಅಂಥವ್ರಿಗೆಲ್ಲ ಇವಾಗ ಏನಾಗ್ತಿದೆ ಅಂದರೆ ಆಗಸ್ಟ್ ತಿಂಗಳ ಹಣವೂ ಸಹ ಬಿಡುಗಡೆ ಆಗಿದೆ, ಹಾಗೂ ಸೆಪ್ಟೆಂಬರ್ ತಿಂಗಳ ಹಣ ಸಹ ಅವ್ರಿಗೆ ಬಿಡುಗಡೆ ಆಗಿದೆ. ಆದರೆ ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ. ಅವರಿಗೆಲ್ಲ ಇವಾಗ 2 ತಿಂಗಳ ಹಣ ಬಿಡುಗಡೆ ಆಗಿರೋದ್ರಿಂದ ಇವರು ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣ 2 ತಿಂಗಳ ಬಿಡುಗಡೆ ಆಗಿದೆ ಆ ರೀತಿಯೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂದರೆ ಕೆಲವರಿಗೆ ಗೊತ್ತೇ ಆಗಿರಲ್ಲ ಯಾವ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿನೇ ಅವ್ರಿಗೆ ಸರಿಯಾಗಿರಲ್ಲ, ಎಲ್ಲ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಆದರೆ ಇವಾಗ ನೋಡೋದಾದರೆ ಸರ್ಕಾರ ಇವಾಗ ಯಾರಿಗಾದ್ರೂ 2 ತಿಂಗಳು ಹಣ ಬಿಡುಗಡೆ ಆಗಿದೆ ಅಂದರೆ ಅದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಆಗಿರುತ್ತೆ. ಯಾಕಂದರೆ ಸರ್ಕಾರ ಬಿಡುಗಡೆ ಇವಾಗ ಮಾಡಿರೋದು ಕೇವಲ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ. ಅಕ್ಟೋಬರ್ ತಿಂಗಳ ಹಣವನ್ನು ಯಾರಿಗೂ ಸಹ ಇನ್ನೂ ಬಿಡುಗಡೆ ಮಾಡಿಲ್ಲ. ಅದರಿಂದಾಗಿ ಯಾರೂ ಕನ್ಫ್ಯೂಸ್ ಮಾಡ್ಕೊಬೇಡಿ. ನಿಮಗೇನಾದರೂ 2 ತಿಂಗಳು ಹಣ ಬಿಡುಗಡೆ ಆಗಿರೋದು ಆಗಸ್ಟ್ ಮತ್ತು ಸೆಪ್ಟೆಂಬರು, ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೂ ಬೇರೆಯವ್ರಿಗೂ ಸಹ ಕನ್ಫ್ಯೂಷನ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಅವರೆಲ್ಲ ಏನು ಅನ್ಕೊತಾರೆ, ನಮಗೆ ಸೆಪ್ಟೆಂಬರ್ ಬಂದಿದೆ, ಇನ್ನೂ ಅಕ್ಟೋಬರ್ ಬಂದಿಲ್ಲ, ಇವ್ರಿಗೆ ಬಂತು ನಮಗೆ ಬಂದಿಲ್ಲ ಅಂತ ಎಲ್ಲ ಕನ್ಫ್ಯೂಷನ್ನ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊತಾರೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈನ ಮಾಡ್ತಾಯಿದ್ದೀನಿ. ನಿಮಗೇನಾದರೂ 2 ತಿಂಗಳ ಅಕ್ಕಿ ಹಣ ಬಂದಿದ್ದರೆ ಅದು ನಿಮ್ಮ ಒಂದು ಪೆಂಡಿಂಗ್ ಹಣ ಆಗಿರುತ್ತೆ ಅಷ್ಟೇ. ಆಗ ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿದೆ ಅಂತ ನೋಡೋದಾದರೆ, ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ಸುಮಾರು 70% ಜನಗಳಿಗೆ ಬಿಡುಗಡೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಇವಾಗ ಬಿಡುಗಡೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಇನ್ನು 3-4 ಜಿಲ್ಲೆಗಳಿಗೆ ಇವಾಗ ಹಣ ಬಿಡುಗಡೆ ಆಗಬೇಕಾಗಿದೆ ಅಷ್ಟೇ. ಹಾಗಾಗಿ ಹಂಗಾರೆ ನೀವು ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ ಅಂದರೆ ಎಲ್ಲ ಜನರಿಗೂ ಬಿಡುಗಡೆ ಆಗಿರುತ್ತೆ ಅಂತ ಅರ್ಥ ಅಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಇನ್ನು ಉಳಿದ ಅರ್ಧ ಜನಗಳಿಗೆ 1-2 ದಿವಸ ಬಿಟ್ಟು 3 ದಿವಸ ಬಿಟ್ಟು ಈ ಥರ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾರೆ. ಸೊ ಹಾಗಾಗಿ ನಿಮಗೇನಾದರೂ ಈ ಒಂದು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಯಾವ ಜಿಲ್ಲೆಯ ಹಾಗೂ ಯಾವ ಒಂದು ತಿಂಗಳ ಅಕ್ಕಿ ಹಣ ಬಿಡುಗಡೆಯಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದರಿಂದ ಬಹಳಷ್ಟು ಜನ ವಿಡಿಯೋ ನೋಡೋರಿಗೂ ಸಹ ಒಂದಷ್ಟು ಮಾಹಿತಿ ಸಿಕ್ಕಂಗಾಗುತ್ತೆ, ಹಾಗೂ ಅವ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಮತ್ತು ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ಮೇಲಿಂದ ಕೆಲವೊಂದು ಚೇಂಜಸ್ ಆಗುತ್ತೆ ಅಂತ. ಯಾವ ಕಾರಣಕ್ಕಾಗಿ ಅಂದರೆ, ಇವಾಗ ನಮಗೆ ರಾಜ್ಯ ಸರ್ಕಾರ 5 kg ಅಕ್ಕಿನ ಕೊಡ್ತಾಯಿದ್ದಲ್ವ, ಆ ಅಕ್ಕಿ ಒಂದು ಸರ್ಕಾರ ಪೂರೈಕೆ ಮಾಡದೇ ಇರೋ ಕಾರಣ ನಮಗೆ ಅಕ್ಕಿ ಹಣ ಕೊಡ್ತಾಯಿದೆ ಅಲ್ವಾ. ಆದರೆ ಇವಾಗ ಕೇಂದ್ರ ಸರ್ಕಾರದವರು ಹೆಚ್ಚುವರಿ ಅಕ್ಕಿಯನ್ನು ಈ ಒಂದು ರಾಜ್ಯ ಸರ್ಕಾರಗಳಿಗೆ ನಾವು ಕೊಡ್ತೀವಿ ಅಂತ ಇವಾಗ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಅದು ಕೂಡ ಕೇವಲ 22 ರೂಪಾಯಿ ಅಷ್ಟರಲ್ಲೇ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಟ್ರಾನ್ಸ್ಪೋರ್ಟು ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಹೆಚ್ಚುವರಿ ಹಣ ಬೇಡ, 22ರಿಂದ 22.5 ರೂಪಾಯಿ ಅಷ್ಟು ಕೊಟ್ಟರೆ ನಾವು ಅಕ್ಕಿಯನ್ನು ರಾಜ್ಯ ಸರ್ಕಾರಗಳಿಗೆ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇವಾಗ ರಾಜ್ಯ ಸರ್ಕಾರಕ್ಕೆ ಭಾಳಷ್ಟು ಒಂದು ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅನ್ನಭಾಗ್ಯ ಯೋಜನೆಯ ಮೂಲಕ ಪ್ರತಿಯೊಬ್ಬ ಒಂದು ಜನಕ್ಕೆ 34 ರೂಪಾಯಿ ಅಂತೆ 1 kg ಅಕ್ಕಿಗೆ ಅಕ್ಕಿ ಹಣನ ಕೊಡ್ತಾಯಿದ್ದಾರಲ್ವ. ಕೇಂದ್ರ ಸರ್ಕಾರವರು 22 ರೂಪಾಯಿಗೆ ಕೊಟ್ಟರೆ ಇವರಿಗೆ 10ರಿಂದ 12 ರೂಪಾಯಿ ಅಷ್ಟು ಅವರಿಗೆ ಸರ್ಕಾರಕ್ಕೆ ಉಳಿಯುತ್ತೆ. ಹಾಗಾಗಿ ಇನ್ಮೇಲಿಂದ ಈ ಒಂದು ಅಕ್ಕಿ ಹಣ ಸ್ಟಾಪ್ ಆಗಿ ಈ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ತಗೊಳ್ಳೋ ಚಾನ್ಸಸ್ 100% ಇದೆ ಅನಿಸುತ್ತೆ. ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರ ಯಾವಾಗ ಈ ನಿರ್ಧಾರವನ್ನು ತಗೊಳ್ತಾರೆ
ಅಂತ ಕಾದು ನೋಡಬೇಕಾಗಿದೆ. ಆ ರೀತಿಯ ಒಂದು ಏನಾರು ಒಂದು ಚೇಂಜಸ್ ಆಯಿತು ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ಎಲ್ಲ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೂ ಎಲ್ಲ ಮಾಹಿತಿನ ನೀವು ಪಡ್ಕೋಬೋದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.